ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಲೈಫ್ ಸ್ಟೋರಿ ಬಗ್ಗೆ ಹೇಳ್ತೀನಿ. ನಾನು ಯಾವ ರೀತಿ ಟೈಲರ್ ಆದೆ, ಟೈಲರಿಂಗ್ ಕೆಲಸ ನನಗೆ ಯಾವ ರೀತಿ ಕೈ ಹಿಡಿಯಿತು, ಎಲ್ಲರೂ ಕೈ ಬಿಟ್ಟರು ಟೈಲರಿಂಗ್ ಕೆಲಸ ಕೈ ಬಿಡಲಿಲ್ಲ, ನನ್ನ ಜೀವನದ ಉದ್ದಕ್ಕೂ ಟೈಲರಿಂಗ್ ಎಷ್ಟು ಮಹತ್ವ ನೀಡಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೊದಲು ನನ್ನ ಹೇಗೆ ಜರ್ನಿ ಇತ್ತು ಟೈಲರಿಂಗ್ ಬಗ್ಗೆ ಅಂತೇಳಿ ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೆ. ಆದರೆ ಇವತ್ತು ಸ್ವಲ್ಪ ಡೀಪಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಟೈಲರಿಂಗ್ ಕೆಲಸ ನಾನು ಕಲ್ತಿದ್ರಿಂದ ನನಗೆ ಎಷ್ಟು ಒಳ್ಳೆಯದಾಯಿತು ಅಂತೇಳಿ. ನನಗೆ ಆಸೆ ಇದ್ದಿದ್ದು ನಾನು ಓದ್ಬಿಟ್ಟು ಏನೋ ಒಂದು ಕೆಲಸ ತೊಗೊಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು. ಆದರೆ ಏನು ಮಾಡೋದು, ಲೈಫಲ್ಲಿ ಕೆಲವೊಂದು ತಿರುವುಗಳು ನಮ್ಮ ಜೀವನನ ಬದಲಾಯಿಸ್ಬಿಡುತ್ತೆ. ಆದರೆ ಟೈಲರಿಂಗ್ ಹೇಗೆ ಕಲಿತೆ ಅಂತಂದರೆ, ನಾನು SLC ಮುಗಿದ ತಕ್ಷಣ ರಜೆಯಲ್ಲಿ ನಾನು ಒಬ್ಬರು ಟೈಲರಿಂಗ್ ಕಲಿಸ್ತಾ ಇದ್ರು, ಒಬ್ರು ಆಂಟಿ. ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಬಂದೆ. ನಮ್ಮಮ್ಮ ಕಳಿಸಿದ್ರು. ಅಂದರೆ 6 ತಿಂಗಳುಗಳ ಕಾಲ 50 ರೂಪಾಯಿ ಫೀಸ್ ಇತ್ತು ತಿಂಗಳಿಗೆ, ಕೊಟ್ಬಿಟ್ಟು ಕಲಿತೆ. ನೆಕ್ಸ್ಟು ನನಗೆ ಮದುವೆ ಎಲ್ಲ ಆದಮೇಲೆ ಮನೆ ಬಿಟ್ಟು ಬರುವಾಗ, ಮಕ್ಕಳು ಕರ್ಕೊಂಡು ಮನೆಯವರು ನಾವು ಮನೆ ಬಿಟ್ಟು ಬರುವಾಗ ನನ್ನ ಹತ್ರ ಯಾರೂ ಇರಲಿಲ್ಲ, ಏನೂ ಇರಲಿಲ್ಲ. ನನಗಿದ್ದಿದ್ದು ಕೆಲಸ ಮಾತ್ರ. ಈ ನನ್ನ ಕೆಲಸದಿಂದ ಇವತ್ತು ನನ್ನ ಮಕ್ಕಳಿಗೆ ಓದಿಸಿದ್ದೀನಿ, ಅಥವಾ ಅಥವಾ ಮನೆಯವರಿಗೆ ಅಕಸ್ಮಾತು ದುಡ್ಡಿನ ಸಮಸ್ಯೆ ಬಂದರೆ ಅವರಿಗೆ ಕೈ ಜೋಡಿಸಿದ್ದೀನಿ. ಇದಕ್ಕೆಲ್ಲ ನಾನು ಒಂದು ಮನೆ ಬಿಟ್ಟು ಬರುವಾಗ ನನಗೆ ಧೈರ್ಯ ಅಂತ ಇದ್ದಿದ್ದು ಟೈಲರಿಂಗ್ ಕೆಲಸ ಒಂದೇ. ಹಾಗಾಗಿ ನಾನು ಹೇಳೋದು, ಯಾರಿಗೆಲ್ಲ ಈ ಟೈಲರಿಂಗ್ ಕೆಲಸ ಒಲ್ದಿದೆ, ಈ ವಿದ್ಯೆ ಒಲ್ದಿದೆ, ದಯವಿಟ್ಟು ಅರ್ಧಕ್ಕೆ ಬಿಡೋದಕ್ಕೆ ಹೋಗಬೇಡಿ. ಏನೋ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದ್ಸಲಿ ನಾವು ರಾತ್ರಿ ಎಲ್ಲ ಹೊಲಿಬೇಕಾಗತ್ತೆ, ಅಥವಾ ಕಸ್ಟಮರ್ ತುಂಬಾ ಕಿರಿಕಿರಿ ಮಾಡಿದಾಗ ನಮಗೆ ಎಷ್ಟೇ ಇಲ್ದಿರೋ ಅಷ್ಟು ಬಟ್ಟೆ ಹೊಲಿತೀವಿ. ಆದರೆ ನಾವು ಕಷ್ಟ ಬಂದಾಗ ಯಾರ ಹತ್ರನೂ ಕೈ ಚಾಚದೆ ನಮ್ಮ ದುಡಿಮೆಲಿ ನಾವು ಇರ್ತೀವಿ ಅಂದರೆ ಇದು ಟೈಲರಿಂಗ್ ಕೆಲಸ ತುಂಬಾ ಒಳ್ಳೆಯದು. ಈಗಂತೂ ಅಷ್ಟು ಡಿಮ್ಯಾಂಡ್ ಇದೆ. ಫ್ರೆಂಡ್ಸ್, ನಾನು ಹೇಗಂದರೆ ಎಷ್ಟೊಂದೆಲ್ಲ ಕಷ್ಟ ಬಂದ್ರೂ ಸಹಿತ ನಾನು ಯಾರ ಹತ್ರನೂ ಕೈ ನೀಡಿ ಚಾಚಕ್ಕೆ ಹೋಗಿಲ್ಲ. ಆದರೆ ನನಗೆ ದುಡ್ಡಿಂದೆಲ್ಲ ಹೆಲ್ಪ್ ಮಾಡೋದು ಒಬ್ಬರು ಫ್ರೆಂಡ್ಸು. ಅವರು ನನಗೆ ಈಗಲೂ ಸಹಿತ ನನಗೆ ಏನಾದರೂ ದುಡ್ಡಿಂದ ಒಂದು ಸಮಸ್ಯೆ ಬಂದರೆ ಹೆಲ್ಪ್ ಮಾಡ್ತಾರೆ. ಮತ್ತು ಹಾಗೆ ನಾನು ಸಹ ಅವರಿಗೆ ಏನಾದರೂ ದುಡ್ಡಿನ ಸಮಸ್ಯೆ ಬಂದರೆ ನಾನು ಹೆಲ್ಪ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ಮತ್ತು ನನ್ನ ತಂಗಿ, ಅಷ್ಟು ಬಿಟ್ಟರೆ ನಂಗೆ ಮತ್ತು ಯಾರೂ ಸಹ ದುಡ್ಡಿನ ಒಂದು ಹೆಲ್ಪು ಅಂತಂದರೆ ತುಂಬಾ ಕಷ್ಟ. ಈಗಿನ ಕಾಲದಲ್ಲಿ ಯಾರೂ ಸಹ ಕೊಡೋದಿಲ್ಲ. ಹಾಗಾಗಿ ನನಗೆ ಮತ್ತೆ ಅಂದರೆ ನನಗೆ ಟೈಲರಿಂಗ್ ಕೆಲಸ ನಾನು ಏನು ಮಾಡಿದೆ ಅಂತಂದರೆ, ನಾನು ಯಾರ ಮನೆಗೂ ಹೋಗಲಿಲ್ಲ. ಫಂಕ್ಷನ್ಗಳೆಲ್ಲ ತುಂಬ ಕಡಿಮೆ. ಹಾಗೆ ಮಕ್ಕಳು ಓದ್ತಾಯಿದ್ರು. ರಾತ್ರಿ ಹಗಲು ಬರೀ ಬಟ್ಟೆ ಹೊಲಿಯೋದು. ನನ್ನ ಕೆಲಸ ಏನು ಅಂದರೆ ಬಟ್ಟೆ ಹೊಲಿಯೋದು. ಇಷ್ಟು ಮಾಡಿ 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 ನಾನು ಏನು ಮಾಡಿದೆ, ಸ್ವಲ್ಪ ಗೋಲ್ಡ್ಗಳನ್ನು ಸೇವಿಂಗ್ಸ್ ಮಾಡಿ ಗೋಲ್ಡನ್ನು ತಗೊಂಡೆ. ತುಂಬ ಕಡಿಮೆ ಬೆಲೆ ಇರುವಾಗ ಗೋಲ್ಡನ್ನು ತಗೊಂಡೆ. ಹಾಗೆ ಮಕ್ಕಳಿಗೆ ಫೀಸ್ ಕೊಟ್ಟೋದು, ಓದಿಸೋದು ಇಷ್ಟೆಲ್ಲ ಆಯಿತು. ಆಗ ನನ್ನ ಜೊತೆಗೆ ಇದ್ದಿದ್ದು ನನ್ನ ಟೈಲರಿಂಗ್ ಕೆಲಸ ಅನ್ಬೋದು. ನಾನು ತುಂಬ ವರ್ಷಗಳ ಹಿಂದೆಯೇ ಮೋಟ್ರನ್ನು ಹಾಕ್ಕೊಂಡಿದ್ದೆ. ಹಾಗಾಗಿ ಎಷ್ಟೇ ಬಟ್ಟೆ ಬಂದ್ರೂ ಧೈರ್ಯವಾಗಿ ಸ್ಟಿಚ್ ಮಾಡ್ತಿದ್ದೆ. ಹಾಗೆ ತುಂಬಾ ಕಷ್ಟಪಟ್ಟು ಹೊಲಿತಿದ್ದೆ. ಬಟ್ಟೆ ಎಷ್ಟೇ ಬಂದ್ರೂ ಕೆಲಸ ಮಾಡಿಕೊಂಡು ಈ ಕೆಲಸನ ಮಾಡ್ತಿದ್ದೆ. ಯಾವತ್ತೂ ನನಗೆ ಈ ಕೆಲಸ ಬೇಜಾರು ಅಂತ ನಂಗೆ ಅನ್ನಿಸ್ಲಿಲ್ಲ. ನಾನು ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗಿಲ್ಲ. ಒಂದೊಂದ್ಸಲ ಇರುತ್ತೆ ಟೈಲರ್ಗಳ ಕಷ್ಟ ಅಂದಾಗ, ಯಾವುದೋ ಕಸ್ಟಮರ್ ನಾವು ಆಸೆಯಿಂದ ಹೊಲಿದಿರ್ತೀವಿ, ಈ ದುಡ್ಡಿಗೆ ಬರುತ್ತೆ ಇವತ್ತಿನ ಯಾವುದೋ ಕಮಿಟ್ಮೆಂಟಿಗೆ ಬೇಕು ಅಂದಾಗ ಕಸ್ಟಮರ್ ದುಡ್ಡು ಕೊಡ್ದೇ ಸತಾಯಿಸಿದಾಗ, ಅಥವಾ ತುಂಬ ಸುಸ್ತು ಮತ್ತು ನಮಗೆ ತುಂಬಾ ಟಯರ್ಡ್ ಆದಾಗ ಅಪ್ಪ ಈ ಕೆಲಸ ಬೇಕಾ ಅನ್ಸುತ್ತೆ. ಆದರೆ ನಮಗೆ ಒಂದು ಧೈರ್ಯ ಕೊಟ್ಟಿರೋದು, ಮುಂದೆ ನನಗೇನಾದರೂ ಒಂದು ಕೆಲಸ ಮಾಡೋಕ್ಕೆ. ಈಗ ಫ್ರೆಂಡ್ಸ್, ನಾನು ಜಾಕ್ ಮಿಷನ್ ತಗೊಳ್ಳುವಾಗ ನನಗೆ ಎಷ್ಟು ತಗೋಬೇಕು ಅನ್ನೋ ಹಂಬಲ ಇತ್ತು. ಆದರೆ ದುಡ್ಡಿನ ಸಮಸ್ಯೆ ತುಂಬ ಇತ್ತು. ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ, ನನ್ನ ಕೆಲಸದಲ್ಲಿ ಮಾಡಿರೋಂತಹ ದುಡ್ಡನ್ನು ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿ ಮತ್ತು ನಾನು ಇದನ್ನು ಕಂತಲ್ಲಿ ತಗೊಂಡೆ. ಈ ರೀತಿ ನನ್ನ ಕೆಲಸ ಇದೆ ಅನ್ನೋ ಧೈರ್ಯಕ್ಕೆ ನಾನು ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡೇ ಬಿಟ್ಟರೆ, ಮತ್ತು ಇಲ್ಲ ಅಂದರೆ ತಗೊಳ್ತಿರ್ಲಿಲ್ಲ. ಹೀಗೆ ನಾನು ಮನೆಯಿಂದ ಹೊರಟು ಬರುವಾಗ ನನ್ನ ಜೊತೆಗಿದ್ದಿದ್ದು ಟೈಲರಿಂಗ್ ಕೆಲಸ ಮತ್ತು ನನ್ನ ಒಂದು ಜನಬಳಿಕೆ. ನನಗೆ ತುಂಬಾ ಜನಬಳಿಕೆ ಜಾಸ್ತಿ. ಅಂದರೆ ಈಗ ನಂಗೆ ಕೆಲಸ ಬರುತ್ತೆ ಅಂತ ಹೇಳಿ ಒಬ್ಬರ ಮೇಲೆ ಜಂಬ ತೋರಿಸೋದಾಗಲಿ ಈ ರೀತಿ ಎಲ್ಲ ನಾನು ಮಾಡ್ತಿರ್ಲಿಲ್ಲ. ತುಂಬ ಜನನ ಗಳಿಸಿದ್ದೆ. ಹಾಗಾಗಿ ನನಗೆ ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಅನ್ಸೀಸನ್ ಆಗಿರ್ಬೋದು, ನನ್ನ ಒಂದು ಹೊಟ್ಟೆಪಾಡಿಗೆ ಮಾತ್ರ ಯಾವತ್ತೂ ಕಷ್ಟ ಆಗಿಲ್ಲ. ಟೈಲರಿಂಗ್ ಕೆಲಸ ಬರ್ತಾನೆ ಇತ್ತು. ನಾನು ಇವತ್ತು ಏನು ಹೇಳೋದು ಅಂದರೆ, ನಾವು ಅವಾಗ ಟೈಮ್ ಪಾಸಿಗೆ ಅಂತ ಕಲ್ತಿದ್ದು. ಅಂದರೆ SLC ಆದಮೇಲೆ ಸುಮ್ಮನೆ ಮನೆಗೆ 2 ತಿಂಗಳು ಇರಬೇಕಲ್ಲ ಅಂತ ಏನೋ ಕ್ಯೂರಿಯಾಸಿಟಿ. ಯಾಕಂದರೆ ನಮ್ಮಪ್ಪ ಈಗ ದುಡ್ಡಿಲ್ಲ ಅಂದವರಿಗೆ ದುಡ್ಡು ಕೊಡ್ತಾಯಿದ್ರು. ಅದರಲ್ಲಿ ಯಾರೋ ಒಬ್ಬರು
ಓವರ್ಲಾಕ್ ಮಿಷನ್ನು ಮತ್ತು ಬಟ್ಟೆ ಹೊಲಿಯೋ ಮಿಷನ್ನ ನಮ್ಮ ಮನೇಲಿ ಇಟ್ಬಿಟ್ಟು ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಹೋಗಿದ್ರು. ನನಗೆ ದಿನ ಮಿಷನ್ಗಳನ್ನು ನೋಡ್ತಾ ನೋಡ್ತಾ ನಾನು ಯಾಕೆ ಟೈಲರಿಂಗ್ ಟೈಲರ್ ಆಗಬಾರ್ದು ಅಂತಲ್ಲ, ನನಗೆ ಓದ್ಬಿಟ್ಟು ಏನೋ ಒಂದು ಮಾಡಬೇಕಂತ ತುಂಬ ಆಸೆ ಇತ್ತು. ಆದರೆ ಮಿಷನ್ ಇತ್ತಲ್ವಾ, ಸುಮ್ಮನೆ ದಿನ ನೋಡ್ತಾ ಇದ್ದೆ ನಾನು, ಇದರಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ, ಸುಮ್ಮನೆ ಇದೆಯಲ್ಲ ಮಿಷನು ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಟೈಲರಿಂಗ್ ಆದರೂ ಕಲಿಯೋಣ, 2 ತಿಂಗಳು ಇದೆ ಅಲ್ವಾ ಅಂತೇಳ್ಬಿಟ್ಟು ಹೋಗಿ ಸೇರಿಕೊಂಡೆ. ಈಗೆಲ್ಲ ಇನ್ಸ್ಟಾದಲ್ಲಾಗಿರ್ಬೋದು ಸರ್ಚ್ ಮಾಡ್ತಾರೆ ಯಾರು ಚೆನ್ನಾಗಿ ಕಲಿಸ್ತಾರೆ, ಹೇಗೆ ಕಲಿಸ್ತಾರೆ ಅಂತ. ನಾವು ಕಲಿಯೋಕ್ಕೆ ಹೋಗುವಾಗ ಹಾಗಿರಲಿಲ್ಲ. ಹಾಗೆ ನಮ್ಮ ಅಮ್ಮನ ಹತ್ರ ಕೇಳಿಕೊಂಡು ನಾನು ಕಲಿಯೋಕ್ಕೆ ಹೋದೆ. ಆಮೇಲೆ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು ಟೈಲರಿಂಗ್ ಮೇಲೆ. ನಾನು ಓದೋದು ಅನಿವಾರ್ಯ ಕಾರಣಗಳಿಂದ ಸ್ಟಾಪ್ ಆಗಿಬಿಡ್ತು. ಹಾಗೆಯೇ ಟೈಲರಿಂಗ್ ಕೆಲಸನೇ ನನಗೆ ಕಾಯಂ ಆಗಿಬಿಡ್ತು. ಹಾಗೆ ನಮ್ಮ ಮನೆಯವ್ರಿಗೆ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಕೆಲಸ ಮಾಡೋದು ಅಂದರೆ ಅವ್ರಿಗೆ ಇಷ್ಟ ಇರಲಿಲ್ಲ. ಮದುವೆ ಆದೋಗಿಂತನೂ ಮನೆಯಲ್ಲೇ ನಂಗೆ ಬರೋವಂಥ ಬಟ್ಟೆಗಳನ್ನು ಸ್ಟಿಚ್ ಮಾಡ್ತಾ ಬಂದೆ. ಹಾಗಾಗಿ ಫ್ರೆಂಡ್ಸ್, ನಮ್ಮ ಮನೆಯಿಂದ ಹೊರಗೆ ಬರುವಾಗ ನನ್ನ ಕೈಯಲ್ಲಿದ್ದಿದ್ದು ಈ ಟೈಲರಿಂಗ್ ಕೆಲಸ ಒಂದೇ. ಈಗಲೂ ಅಷ್ಟೇ, ನಾನು ಏನಾದರೂ ಒಂದು ಧೈರ್ಯವಾಗಿ ಮಾಡೋದಕ್ಕೆ ಮುಂದೆ ಹೋಗ್ತೀನಿ ಅಂದರೆ ಈ ಕೆಲಸ ನಂಬ್ಕೊಂಡೆ ಅಂತಲೇ ಹೇಳ್ಬೋದು. 2 ಮಕ್ಕಳನ್ನ ಓದಿಸ್ದೆ, ಹಾಗೆ ಮನೇನ ಇಷ್ಟರ ಮಟ್ಟಿಗೆ ಒಂದು ನಿಭಾಯಿಸ್ತಾ ಇದ್ದೀನಿ ಅಂದರೆ ನನಗೆ ಈ ಕೆಲಸದಿಂದನೇ. ಹಾಗಾಗಿ ಯಾರೆಲ್ಲ ಈ ಕೆಲಸನ ಕಲ್ತಿದ್ದೀರಾ, ಸುಮ್ಮನೆ ನೀವು ನೆಗ್ಲೆಕ್ಟ್ ಮಾಡಿಬಿಟ್ಟು ಬಂದಿರೋ ಬಟ್ಟೆಗಳನ್ನು ಬಿಡೋ ಅಂಥದ್ದು ಅಥವಾ ಟೈಮ್ ಇದ್ದರೂ ಸಹಿತ ಹೊಲಿದೇ ಇರುವಂಥದ್ದು, ಈ ಥರ ಎಲ್ಲ ಮಾಡಬೇಡಿ. ಈಗಂತೂ ತುಂಬ ಕಾಂಪಿಟೇಷನ್ ಇದೆ ಟೈಲರಿಂಗಲ್ಲಿ. ಈಗ ನೀವು ಇವತ್ತು ಹೊಲ್ಕೊಡೋ ಬ್ಲೌಸನ್ನು 2 ದಿನ ನೋಡ್ತಾರೆ, ಹೊಲಿಲಿಲ್ಲ ಅಂದರೆ ಇಸ್ಕೊಂಡೋಗಿ ನಾಳೆನೇ ಹೊಲ್ಕೊಡೋ ಅಂಥವ್ರ ಹತ್ರ ಕೊಟ್ಬಿಡ್ತಾರೆ. ನಿಮಗೆ ನಾನು ಹೇಳೋದು, ನಿಮ್ಮ ಮನೇಲಿ ನಿಮ್ಗೆ ಏನೂ ಕಮ್ಮಿ ಮಾಡದೆ ನೋಡ್ಕೊತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ ಅಂದರೆ ಯಾವತ್ತಾದರೂ ಒಂದು ದಿವಸ ನೀವು ದುಡ್ದಿರೋ ದುಡ್ಡು, ಈಗ ನೀವು ಎಲ್ಲ ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ತಾರೆ. ನೀವು ಕೆಲಸ ಮಾಡಿದ ದುಡ್ಡು ಮನೆಗೆ ಅವಶ್ಯಕತೆ ಇಲ್ಲ ಅಂದರೆ ಒಂದು ಕಡೆ ಸೇವಿಂಗ್ಸ್ ಇಡ್ತಾ ಬನ್ನಿ. ಏನಾದರೂ ತೊಗೊಳ್ಳಿ, ಅವಾಗ ನೋಡಿ ನೀವು ಕೆಲಸ ಮಾಡಿ ದುಡ್ಡಲ್ಲಿ ನೀವೇನೋ ತೊಗೊಂಡಾಗ ಎಷ್ಟು ಖುಷಿ ಇರುತ್ತೆ. ಹಾಗಾಗಿ ನಮಗೆಲ್ಲ ಅಂದರೆ ಫ್ರೆಂಡ್ಸ್ ತುಂಬಾ ಜವಾಬ್ದಾರಿ. ನಾವು ದುಡ್ದಿರೋ ದುಡ್ಡು ಅಂದರೆ ಈ ಸೇವಿಂಗ್ಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟಪಡ್ಬೇಕು. ನಾನು ಅಷ್ಟು ಬುದ್ಧಿವಂತಿಕೆಯಿಂದ ನಾನು ಸೇವಿಂಗ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಮಕ್ಕಳಿಬ್ಬರು ಓದ್ತಾ ಇದ್ದಾರೆ, ಮನೆ ಜವಾಬ್ದಾರಿ, ಮನೆಯವರಿಗೆ ಸಂಬಳ ಕಡಿಮೆ ಇರೋದ್ರಿಂದ ನಾನು ಕೆಲಸ ಹೆವಿ ಮಾಡ್ತೀನಿ. ಆದರೆ ಉಳಿತಾಯ ಸ್ವಲ್ಪ ಕಡಿಮೆನೇ ಆಗುತ್ತೆ. ಆದರೂ ಸಹಿತ ನಾನು ಉಳಿತಾಯ ಮಾಡ್ತೀನಿ. ಪಿಗ್ಮಿ, RD ಮತ್ತು ಕೆಲವೊಂದು ಸೇವಿಂಗ್ಸ್ ಮೂಲಗಳನ್ನು ಮಾಡ್ತೀನಿ. ಆದರೂ ಸಹಿತ ನಮಗೆ ತುಂಬ ಸೇವಿಂಗ್ಸ್ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್. ಹಂಗಾಗಿ ನನಗೀಗ ಟೈಲರಿಂಗ್ ಕೆಲಸ ಅದು ಎಷ್ಟು ಒಂದು ನನ್ನ ಜೀವನಕ್ಕೆ ಒಂದು ಒಳ್ಳೆಯದಾಗಿದೆ ಅಂದರೆ ತುಂಬಾ ನನಗೆ ಅದರಿಂದ ಚೆನ್ನಾಗಾಗಿದೆ. ಯಾಕಂದರೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂದಾಗ ನಮಗೆ ಈ ಕೆಲಸ ಮನೆಯಲ್ಲಿ ಮಾಡಿ ಅರ್ನಿಂಗ್ಸ್ ಏನೂ ಇಲ್ಲ ಫ್ರೆಂಡ್ಸ್. ನೋಡಿ, ಕೆಲವು ಸತಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಟೀಚರ್ ಇದ್ದಾರೆ. ಅವರು ನಾನು ಕೆಲಸ ಮಾಡುವಾಗ ಹೇಳ್ತಾರೆ, ನಿಮ್ಮದೇ ತುಂಬ ಆರಾಮು. ಈಗ ನೋಡಿ, ಮನೆಯಲ್ಲಿ ಆರಾಮಾಗಿ 2 ಬ್ಲೌಸ್ ಹೊಲಿದ್ರೂ ನೀವು 500 ರೂಪಾಯಿ ದುಡಿದು ಬಿಡ್ಬೋದು ಅಂತಾರೆ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಹೋದ್ರೂ ಅರ್ಚಿ ಸುಸ್ತಾಗತ್ತೆ ಅಂತ ಹಿಂಗೆ ಹೇಳ್ತಾರೆ. ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾರೆ ಅಂದರೆ ಅವರಿಗೆ ಅಷ್ಟೊಂದೆಲ್ಲ ಇಲ್ಲೆಲ್ಲ ಅಷ್ಟೆಲ್ಲ ಸಂಬಳ ಇರೋದಿಲ್ಲ. ಸಿಟಿಗಳಲ್ಲೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ನಿಮ್ಮದೇ ಬೆಸ್ಟಪ್ಪ, ನೀವೊಂದು ಟೈಮಲ್ಲಿ ಟೈಲರಿಂಗ್ ಕಲ್ತಿದ್ದಕ್ಕೆ ಈಗ ಮನೇಲಿ ಇದ್ರೂ ಸಹಿತ ಒಂದೊಂದು ಸತಿ 1000, ಒಂದು ಸತಿ 500 ಈ ರೀತಿ ದುಡಿತೀರಾ. ಆರಾಮಾಗಿ ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿ ನೀವು ತಿಂದ್ಕೊಂಡು ಉಣ್ಕೊಂಡು ಆರಾಮಾಗಿ ಯಾವುದೇ ಥರ ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ಬೋದು ಅಂತಾರೆ. ಹೌದು ಫ್ರೆಂಡ್ಸ್, ನಿಜವಾಗ್ಲೂ ಹೌದು. ನಾವು ಬೆಳಗ್ಗೆ ಈಗ 9 ಗಂಟೆಗೆ ಒಂದು ಕಡೆ ಡ್ಯೂಟಿ ಹೋಗಬೇಕು ಅಂತಂದರೆ ಎಷ್ಟೊಂದು 4 ಗಂಟೆಗೆ ಹರಿಬರಿಯಿಂದ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಬೇಕು. ನಾವು ಒಂದು ದಿವಸ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಡೇ ಸ್ವಲ್ಪ ಆರಾಮಾಗಿ ಮಾಡ್ಕೊಬೋದು. ಈ ರೀತಿ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಕೆಲಸಕ್ಕೆ ಅಂತ ಹೇಳಿ ಹುಡುಗಿಯರನ್ನ ಆಗಾಗ ಕರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬಿಟ್ಟರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಎಷ್ಟೇ ಬಟ್ಟೆ ಇರಲಿ ನಾನೇ ಹೊಲಿತಿದ್ದೆ. ಮತ್ತು ಹುಕ್ಸು ರಿಂಗ್ಸು ಸಹ ಒಂದು ಸಲಿನೂ ನನಗೆ ಬೇರೆಯವ್ರಿಗೆ ಕೊಟ್ಟು ಅಭ್ಯಾಸ ಇಲ್ಲ. ಹುಕ್ಸು ರಿಂಗ್ಸು, ಐರನ್ನು, ಕಟ್ಟಿಂಗು, ಸ್ಟಿಚ್ಚಿಂಗು ಪ್ರತಿಯೊಂದು ನಾನೇ. ಮನೆ ಕೆಲಸದಿಂದ ಹಿಡಿದು ಪೂಜೆಗಳು, ದೇವಸ್ಥಾನಕ್ಕೆ ಹೋಗೋದು, ಈ ರೀತಿ ಎಲ್ಲ ಕೆಲಸಗಳನ್ನು ನಾನು ಮಾಡ್ಕೊಳ್ತಾ ಬಂದೆ. ಆಗ ನಂಗೆ ಕಷ್ಟ ಅನಿಸ್ತಾ ಇರಲಿಲ್ಲ. ಈಗ ನಾನು 2 ಚಾನಲ್ಗೆ ವೀಡಿಯೋ ಹಾಕಬೇಕು, ಹಾಗೆ ಟೈಮ್ ಕರೆಕ್ಟಾಗಿ ವೀಡಿಯೋಸ್ಗಳನ್ನು ಹಾಕಬೇಕು. ವೀಡಿಯೋ ಅಂತ ಅಂದರೆ ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆಗದಿದ್ರೆ ಮತ್ತೇನಾಯಿತು ಅಂತ ನೋಡಬೇಕು. ನೀವೊಂದು ವೀಡಿಯೋ ನೋಡ್ತೀರಾ ಅಂದರೆ ಅದು ನೋಡೋಷ್ಟು ಈಸಿ ಇರಲ್ಲ ಫ್ರೆಂಡ್ಸ್. ತುಂಬಾ ಇದ್ರ ಬದಲು 2 ಬ್ಲೌಸ್ ಹೊಲಿದು ಬಿಡ್ಬೋದು ಅನಿಸುತ್ತೆ ಒಂದೊಂದು ಸರಿ. ಅಷ್ಟೆಲ್ಲ ಇರುತ್ತೆ. ಆದರೂ ಸಹಿತ ನಂಗೆ ಏನೋ ಒಂಥರ ಖುಷಿ, ನಿಮ್ಮೆಲ್ಲರ ಜೊತೆ ಪ್ರತಿದಿನ ವೀಡಿಯೋ ಹಾಕಿ ಶೇರ್ ಮಾಡೋವಂಥದ್ದು ಅಥವಾ ನನಗೆ ಗೊತ್ತಿರೋ ಅಂಥದ್ದನ್ನು ಟೈಲರಿಂಗನ್ನ ನಿಮಗೆ ಹೇಳೋವಂಥದ್ದು ಅಂದರೆ ತುಂಬಾ ಇಷ್ಟ. ಆದ್ದರಿಂದ ವೀಡಿಯೋ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲ್ಲ. ವೀಡಿಯೋ ಹಾಕಲಿಲ್ಲ ಅಂದರೆ ನನಗೇನೋ ಒಂದು ರೀತಿ ಟೆನ್ಷನ್ ಆಗ್ತಾ ಇರುತ್ತೆ, ವೀಡಿಯೋ ಹಾಕಿಲ್ವಲ್ಲ ಅಂತೇಳ್ಬಿಟ್ಟು. ಹಾಗೆಯೇ
ನನ್ನ ಒಂದು ಟೈಲರಿಂಗ್ ವಿಡಿಯೋಯಿಂದ ತುಂಬ ಜನ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ವೀಡಿಯೋಸ್ ನೋಡಿ ನಾವು ಕಲ್ತಿದ್ದೀವಿ, ಹೆಲ್ಪ್ ಆಗಿದೆ ಅಂತ. ಹಾಗೇನೇ ಫ್ರೆಂಡ್ಸ್, ನನಗೆ ಯಾವತ್ತೂ ಅಷ್ಟೇ ನಾನು ಕೆಲಸ ಮಾಡೋ ಟೈಲರಿಂಗ್ ಕೆಲಸದ ಮೇಲೆ ಬೇಜಾರಂತ ಅನಿಸ್ಲೇ ಇಲ್ಲ. ಇನ್ನಷ್ಟು ಹೊಲಿಬೇಕು, ಇನ್ನಷ್ಟು ಕಲಿಬೇಕು, ಇನ್ನೂ ಏನೋ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಬಿಟ್ಟರೆ ಸಾಕಪ್ಪ ಈ ಕೆಲಸ ಅಂತ ಯಾವತ್ತೂ ಅನಿಸಿಲ್ಲ. ಯಾವತ್ತೂ ಅಷ್ಟೇ ನೀವು ಹಂಗೆ ಅನ್ಕೋಬೇಡಿ. ಹಂಗೆ ಅಂದ್ಕೊಂಡ ತಕ್ಷಣ ನಮಗೆ ವಯಸ್ಸಾಯಿತು, ಇಷ್ಟು ವರ್ಷ ಕೆಲಸ ಮಾಡೋದು ಅಂತ ಅನಿಸ್ಬಿಡುತ್ತೆ. ನಾನು ಈಗ 23ನೇ ವರ್ಷ ಇದು ನಾನು ಟೈಲರಿಂಗ್ ಕೆಲಸ ಮಾಡ್ತಾ ಇರೋದು. ನನಗೆ ಹಾಗೆ ಅನಿಸ್ತಾ ಇಲ್ಲ ಇವತ್ತು ನಿನ್ನೆ ಕಲ್ತಿದ್ದೀನೇನೋ ಟೈಲರಿಂಗ್ ಕೆಲಸ ಅನ್ನೋ ಥರ ಫೀಲ್ ಆಗುತ್ತೆ. ನಿಜವಾಗ್ಲೂ ಫ್ರೆಂಡ್ಸ್, ನಾವು ಬೇರೆಯವ್ರ ಹತ್ರ ಕೈ ಚಾಚದೆ, ಬೇರೆಯವ್ರ ಮನೆಗೆ ಹೋಗ್ದೇ ನಮ್ಮ ಒಂದು ಸ್ವಾಭಿಮಾನದಿಂದ ಸ್ವತಂತ್ರವಾಗಿ ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಒಂದು ಕೆಲಸ ಇರಬೇಕು. ನೀವು ಎಷ್ಟು ದೊಡ್ಡ ಮನೆ ಸೊಸೆಯರಾಗ್ರಿ, ಎಷ್ಟು ದುಡ್ಡಿದ್ದವರ ಹೆಂಡ್ತಿಯಾಗಿ ಒಂದಲ್ಲ ಒಂದು ಸತಿ ನಿಮಗೆ ದುಡ್ಡು ಕೊಡುವಾಗ ಅವರು ಬೇಜಾರು ಮಾಡಿರ್ತಾರೆ, ಅಥವಾ ನಾವು ಏನಾದರೂ ಮಾಡ್ಬೋದಿತ್ತು ಅಂತ ನಿಮಗೆ ಅನಿಸಿರುತ್ತೆ. ಆದ್ದರಿಂದ ನಾನು ಹೇಳೋದು, ನೀವು ಮಿಡಲ್ ಕ್ಲಾಸ್ ಇರಿ, ರಿಚ್ ಇರಿ, ನಿಮ್ಮದೇ ಆದಂತಹ ಒಂದು ಓನ್ ಕೆಲಸ ಯಾವುದಾದ್ರೂ ಮಾಡಿ. ಯಾಕಂದರೆ ನಾವು ಏನೂ ಮಾಡದೆ ಸುಮ್ಮನೆ ಫ್ರೀಯಾಗಿ ಮನೆ ಕೆಲಸ ನೀವು ಎಷ್ಟೇ ಮಾಡಿದ್ರೂ ಸಹಿತ ಅದಕ್ಕೆ ಬೆಲೆ ಇಲ್ಲ. ಆರಾಮಾಗಿ ಮನೆಗಿರ್ತಾಳೆ, ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಅವಳಿಗೇನು ಕೆಲಸ ಇಲ್ಲ ಅಂದ್ಬಿಡ್ತಾರೆ. ಹಾಗೆ ಮಾಡಬೇಡಿ. ನಿಮ್ಮ ಒಂದು ಸ್ಥಾನವನ್ನು ನೀವು ಬೆಲೆನ ಇಟ್ಕೊಬೇಕು ಅಂತಂದರೆ ನೀವು ಏನಾದರೂ ಕೆಲಸ ಮಾಡ್ತಾ ಇರಬೇಕು, ಅರ್ನಿಂಗ್ಸ್ ಮಾಡ್ತಾ ಇರಬೇಕು. ನೀವು ಟೈಲರಿಂಗ್ ಒಂದೇ ಮಾಡಿ ಅಂತ ನಾನು ಹೇಳೋದಿಲ್ಲ. ನಿಮಗೆ ಯಾವ ಕೆಲಸ ಇಷ್ಟ ಅದನ್ನು ನೀವು ಮಾಡ್ಬೋದು. ಯಾಕಂದರೆ ನಮ್ಗೆ ಇಷ್ಟಪಟ್ಟಿರೋ ಕೆಲಸನ ಮಾಡಿ ಅರ್ನಿಂಗ್ಸ್ ಮಾಡಬೇಕಾಗತ್ತೆ. ನಮಗೆ ಇಷ್ಟವಾಗಿದ್ದ ವಸ್ತು ಏನೋ ಒಂದು ತಗೋಬೇಕಾಗಿರುತ್ತೆ, ಅದು ಮನೆಯವರು ಕೊಡಿಸಿಲ್ಲ ಅಂದರೆ ಅಥವಾ ಫ್ಯಾಮಿಲಿಯಿಂದ ಬರಲಿಲ್ಲ ಅಂದಾಗ ಬೇಜಾರಾಗುತ್ತೆ. ಆದರೆ ನಾವು ಕೆಲಸ ಮಾಡ್ತೀವಿ ಅಂದಾಗ ನಾವು ಧೈರ್ಯವಾಗಿ ತೊಗೋಬೋದು. ಫ್ರೆಂಡ್ಸ್, ನಾನು ಅಷ್ಟೇ, ನನಗೆ ಏನಾದರೂ ಬೇಕು ಅನಿಸಿದ್ರೆ ಏನು ಬೇಕಾದ್ರೂ ತೊಗೋಬೋದು. ನಮ್ಮ ಮನೆಯವ್ರು ಕೇಳಲ್ಲ, ನೀನು ಕೆಲಸ ಮಾಡೋದು ನಿನಗೆ ಬಿಟ್ಟಿದ್ದು ಅಂತಾರೆ. ಆದರೆ ನಾನು ಸ್ವಲ್ಪ ಆ ರೀತಿ ಎಲ್ಲ ಖರ್ಚು ಮಾಡೋದು ತುಂಬ ಕಡಿಮೆ. ಎಷ್ಟು ಬೇಕೋ ನನಗೆ ಅವಶ್ಯಕತೆ ಇದ್ದಿದ್ದನ್ನು ನಾನು ತಗೊಳ್ತೀನಿ. ಈಗ ನೋಡಿ, ನನ್ನ ಹತ್ರ ಒಂದು 5 ಜೊತೆ ಈಗ ಹೊರಗಡೆ ಹೋಗೋದಕ್ಕೆ ಹಾಕೋದಕ್ಕೆ ಬಟ್ಟೆ ಇಟ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ ಒಂದು ಜೊತೆ ಏನಾದರೂ ಸ್ವಲ್ಪ ಹಾಕಿ ಹಳೇದಾಯಿತು ಅಂದರೆ ರೆಗ್ಯುಲರ್ ಹಾಕೋದಕ್ಕೆ ಇಟ್ಕೊತೀನಿ. ರೆಗ್ಯುಲರ್ ಹಾಕೋ ಬಟ್ಟೆಲಿ ಏನಾದರೂ ಹರಿದೋಯ್ತೋ ಕಿತ್ತೋಯ್ತೋ ಹಾಕೋದಕ್ಕೆ ಬರಲ್ಲ ಅಂದರೆ ಒಂದು ಹೊಸ ಬಟ್ಟೆ ಎಲ್ಲಾದರೂ ಅಲ್ಲಿಗೊಂದು ಆ್ಯಡ್ ಮಾಡ್ತೀನಿ. ಈ ರೀತಿ ಇರುತ್ತೆ. ಸುಮ್ಮನೆ ಬೇಕಾದಷ್ಟು ಬಟ್ಟೆಗಳನ್ನು ತಗೊಳ್ಳೋ ಅಂಥದ್ದು, ವೇಸ್ಟ್ ಮಾಡೋ ಅಂಥದ್ದು ತುಂಬಾ ಕಡಿಮೆ. ನಾನೇ ಬಟ್ಟೆ ಸೇಲ್ ಮಾಡ್ತೀನಿ ಫ್ರೆಂಡ್ಸ್. ನಾನೇ ಬಟ್ಟೆ ಸೇಲ್ ಮಾಡಿದ್ರಲ್ಲಿ ನಾನು ಎಷ್ಟು ಬಟ್ಟೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು 1 ವರ್ಷ ಆಯಿತು ನಾನೇ ಬಟ್ಟೆ ಸೇಲ್ ಮಾಡ್ತಾ. ನಾನೇ ಬಟ್ಟೆ ಸೇಲ್ ಮಾಡೋದ್ರಲ್ಲಿ ತಗೊಂಡಿರೋಂತಹ ಬಟ್ಟೆ ಬಂದು ಒಂದೇ ಜೊತೆ ಡ್ರೆಸ್ಸು. ಇಷ್ಟು ಟೈಮಿಂದ ಒಂದೇ ಜೊತೆ ಡ್ರೆಸ್ಸು. ಯಾಕಂದರೆ ನನಗೆ ಅವಶ್ಯಕತೆ ಇದ್ದಾಗ ಒಂದು ಜೊತೆ ತಗೊಂಡೆ, ಮತ್ತೆ ಅವಶ್ಯಕತೆ ಬಿದ್ದರೆ ಮತ್ತೆ ತಗೋಬೋದು ಅಲ್ವಾ. ಹಾಗಾಗಿ ನಾವು ಕೆಲಸ, ಒಬ್ಬೊಬ್ಬರು ಹೇಳ್ತಾರೆ, ಮೇಡಮ್ ನಾವು ಟೈಲರಿಂಗ್ ಮಾಡ್ತೀನಿ ಮತ್ತು ಪಾರ್ಲರ್ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ, ಏನೇ ಕೆಲಸ ಮಾಡಿದ್ರೂ ದುಡ್ಡು ಮಾತ್ರ ನನ್ನ ಕೈಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ದುಡ್ಡು ನಿಲ್ಲೋದಕ್ಕೆ ನಮ್ಮ ಮನಸ್ಸು ಚಂಚಲವಾಗಿದ್ದರೆ, ಹೆಣ್ಮಕ್ಳು ಮನಸ್ಸಂತೂ ಚಂಚಲವಾಗಿದ್ದರೆ ತುಂಬಾ ಕಷ್ಟ, ತುಂಬಾ ಡೇಂಜರು. ನೋಡಿ, ನಾನು ಆಗ ನನ್ನ ಮನೆ ಬಿಟ್ಟು ಬಂದು ನನಗೆ ಬಾಡಿಗೆ ಕಟ್ಟೋಕ್ಕೆ ಕಷ್ಟ ಆದಂಥ ಟೈಮಲ್ಲಿ ಮನೆ ಬಿಟ್ಟು ಬಂದು ಇಷ್ಟೆಲ್ಲ ನಾನು ಇವಾಗ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲ್ 2 ಚಾನಲ್ ವಿಡಿಯೋ, ಬಟ್ಟೆ ಸೇಲು, ಮನೆ ಕೆಲಸ, ಹಾಗೆ ಟೈಲರಿಂಗು, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಇದೆಲ್ಲದಕ್ಕೂ ಕಾರಣ ನನ್ನ ಟೈಲರಿಂಗ್ ಅನ್ಬೋದು. ಹೆಮ್ಮೆಯಿಂದ ನಾನು ಟೈಲರ್ ಅಂತ ಹೇಳ್ಕೊಳ್ತೀನಿ. ಯಾಕಂದರೆ ನನ್ನ ಜೀವನದ ಅರ್ಧ ಜೀವನ ಒಂದು ರೀತಿ ಟೈಲರಿಂಗಲ್ಲೇ ಕಳೆದಿದ್ದೀನಿ. ಇನ್ನು ಮುಂದೆನೂ ನನಗೆ ಆಗೋಷ್ಟು ವರ್ಷ ಟೈಲರಿಂಗ್ ಮಾಡ್ತಾ ಬರ್ತೀನಿ. ಹಾಗೆ ಇನ್ನೂ ನನಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಸ್ಟಿಚ್ಚಿಂಗ್ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಇಲ್ಲೇ ಬಟ್ಟೆ ಹೊಲಿಯೋದು, ಇಲ್ಲೇ ಬಟ್ಟೆ ಸೇಲ್ ಮಾಡೋದು, ಅರ್ನಿಂಗ್ಸ್ ಆಗುತ್ತೆ. ಒಂದೊಂದು ದಿವಸ ಏನು ವ್ಯಾಪಾರ ಇಲ್ಲ ಅಂದ್ರೂ ಏನು ಬೇಜಾರಾಗಲ್ಲ. ಯಾಕಂದರೆ ಮನೆ ಅಲ್ವಾ. ಮತ್ತು ನಾನು ಸ್ಟೇಟಸ್ಸು, ಇನ್ಸ್ಟಾಗ್ರಾಮು ಈ ರೀತಿ ಎಲ್ಲ ಹಾಕ್ತಾ ಇರ್ತೀನಿ. ಬಟ್ಟೆಗಳು ಏನೆಲ್ಲ ತಗೊಬಂದಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾವು ಏನೇ ಮಾಡೋದಕ್ಕೂ ನಮ್ಮ ಮನಸ್ಸಲ್ಲಿ ಒಂದು ಪಾಸಿಟಿವ್ ಅನ್ನೋದಿರಬೇಕು. ನಮಗೆ ಕೈಯಿಂದ ಆಗತ್ತೆ, ನಾವೇನೋ ಒಂದು ಸಾಧನೆ ಮಾಡ್ತೀವಿ ಅಂತ ಇದ್ದರೆ ನಾವು ಜೀವನದಲ್ಲಿ ಗೆಲ್ಬೋದು. ಯಾರು ಇರಲಿ ಇಲ್ಲದೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.